ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಬಂದು 8 ಅಕ್ಟೋಬರ್ 2024 ನಿಫ್ಟಿ 50ನಲ್ಲಿ ಏನಾಯಿತು, BSE ಸೆನ್ಸೆಕ್ಸ್ನಲ್ಲಿ ಏನಾಯಿತು, ನಮ್ಮ ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್ ನೋಡ್ಕೊಂಬರೋಣ ಬನ್ನಿ. ಇವತ್ತು ನಿಫ್ಟಿ 50 ಕ್ಲೋಸ್ ಆಗಬೇಕಾದ್ರೆ ಸುಮಾರು 217.40 ಪಾಯಿಂಟ್ಸ್ಗಳನ್ನ ಒಂದು ಏರಿಕೆ ಕಂಡಿದೆ. ಅಂದರೆ ಒಂದು ರಿಟರ್ನ್ ಆಗಿದೆ ಅಂತಲೇ ಹೇಳ್ಬೋದು. ಇವತ್ತು ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ನಮ್ಮ ಶೇರ್ ಮಾರ್ಕೆಟ್ಗೆ. ಹಾಗೆ ಕ್ಲೋಸ್ ಆಗಬೇಕಾದ್ರೆ ಸುಮಾರು 25,013.15 ಪಾಯಿಂಟ್ಸ್ಗಳಿಗೆ ಇವತ್ತು ಕ್ಲೋಸ್ ಆಗಿದೆ. ಅಂದರೆ ಸುಮಾರು 0.88% ಅಷ್ಟು ಇವತ್ತು ಒಂದು ಏರಿಕೆ ನೋಡೋಕ್ಕೆ ಸಿಕ್ತು. ಅದೇ ರೀತಿ BSE ಸೆನ್ಸೆಕ್ಸ್ ಕೂಡ ಅಷ್ಟೇ ಸುಮಾರು 6 ಸೆಷನ್ಸ್ಗಳಲ್ಲಿ ನಮ್ಮ ಶೇರ್ ಮಾರ್ಕೆಟ್ ಏನು ಕುಸಿತ ಕಂಡಿತ್ತು, ಇವತ್ತು ಸ್ವಲ್ಪ ರಿಕವರಿ ಆದಂಗೆ ಕಾಣಿಸ್ತು. ಸುಮಾರು 584.81 ಪಾಯಿಂಟ್ಸ್ಗಳ ಒಂದು ಏರಿಕೆ ಕಂಡಿದೆ. ಅಂದರೆ ಕ್ಲೋಸ್ ಆಗಬೇಕಾದ್ರೆ ಸುಮಾರು 81,634.81 ಪಾಯಿಂಟ್ಸ್ಗಳಿಗೆ ಇವತ್ತು BSE ಸೆನ್ಸೆಕ್ಸ್ ಕ್ಲೋಸ್ ಆಗಿದೆ. ಅದೇ ರೀತಿ ನಿಫ್ಟಿ 50ನಲ್ಲಿ ಯಾವೆಲ್ಲ ಕಂಪ್ನಿಗಳ ಶೇರ್ಗಳಲ್ಲಿ ಅತಿ ಹೆಚ್ಚು ಲಾಭ ಮಾಡಿರೋದು ಅಂತ ನೋಡಿದ್ರೆ ಹೆಚ್ಚು ಕಡಿಮೆ ಸುಮಾರು ಕಂಪ್ನಿಗಳ ಶೇರ್ಸ್ಗಳಲ್ಲಿ ಇವತ್ತು ಒಳ್ಳೆ ಲಾಭ ಆಗಿದೆ. ಯಾಕಂದರೆ ಓವರ್ ಆಲ್ ಮಾರ್ಕೆಟ್ನಲ್ಲಿ ಒಂದು ಬೈಯಿಂಗ್ ಟ್ರೆಂಡ್ ಆಗಿದೆ ಇವತ್ತು. ಹಾಗೆ ಟ್ರೆಂಡ್ ನೋಡೋದಾದರೆ ಇವತ್ತು ಒಂದೇ ದಿವಸದಲ್ಲಿ ಸುಮಾರು 7.95% ಅಂದರೆ ಹತ್ತಿರ ಒಂದು 8% ಏರಿಕೆಯಾಗಿ ₹592.45 ಪ್ರತಿಯೊಂದು ಶೇರ್ನಲ್ಲಿ ಏರಿಕೆಯಾಗಿದೆ ಟ್ರೆಂಡ್ ಅಂತ ಈ ಶೇರ್ಸ್ನಲ್ಲಿ. ಅದೇ ಭಾರತ್ ಎಲೆಕ್ಟ್ರಾನಿಕ್ಸ್ನಲ್ಲಿ ಏರಿಕೆಯಾಗಿದೆ. ಅಡಾನಿ ಎಂಟರ್ಪ್ರೈಸಸ್, ಅಡಾನಿ ಪೋರ್ಟ್ಸ್, ಮಹೇಂದ್ರ ಆ್ಯಂಡ್ ಮಹೇಂದ್ರ, ಕೋಲ್ ಇಂಡಿಯಾ, ಬಜಾಜ್ ಆಟೋ ಈ ಎಲ್ಲ ಶೇರ್ಸ್ಗಳಲ್ಲಿ ಏರಿಕೆಯಾಗಿದೆ. ಹಾಗೆ ಅಪೋಲೋ ಹಾಸ್ಪಿಟಲ್ಸ್, HDFC ಬ್ಯಾಂಕ್, ರಿಲಯನ್ಸ್ ಇಂಡಸ್ಟ್ರೀಸ್, L&T, ಅಲ್ಟ್ರಾಟೆಕ್ ಸಿಮೆಂಟ್, SBI, ONGC ಶೇರ್ಸ್ಗಳಲ್ಲಿ ಏರಿಕೆಯಾಗಿದೆ. ಹಾಗೆ ಬ್ರಿಟಾನಿಯಾ ಇಂಡಸ್ಟ್ರೀಸ್, NTPC, ಸಿಪ್ಲಾ, ಶ್ರೀರಾಮ್ ಫೈನಾನ್ಸ್ ಲಿಮಿಟೆಡ್, ಭಾರತ್ ಪೆಟ್ರೋಲಿಯಂ, ಏಷ್ಯನ್ ಪೇಂಟ್ಸ್, ಇನ್ಫೋಸಿಸ್ ಶೇರ್ಸ್ಗಳಲ್ಲಿ ಏರಿಕೆಯಾಗಿದೆ. ಹಾಗೆ ಕೋಟಕ್ ಬ್ಯಾಂಕ್, HCL ಟೆಕ್ನಾಲಜೀಸ್, ಡಾಕ್ಟರ್ಸ್ ರೆಡ್ಡಿಸ್ ಲ್ಯಾಬೊರೇಟರೀಸ್, ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ ಶೇರ್ಸ್ಗಳಲ್ಲಿ ಇವತ್ತು ಏರಿಕೆ ಕಾಣಿಸಿದೆ. ಅದೇ ರೀತಿ ಇನ್ನೊಂದು IPO ಬಂದಿದೆ, ಗರುಡ ಕನ್ಸ್ಟ್ರಕ್ಷನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಲಿಮಿಟೆಡ್ ಅಂತ. ಪ್ರೈಸ್ ರೇಂಜು ₹92 ₹95 ಇದೆ. ಮಿನಿಮಮ್ ಇನ್ವೆಸ್ಟ್ಮೆಂಟ್ ₹14,444. ಹಾಗೆ 8ನೇ ತಾರೀಕು ಇವತ್ತು ಓಪನ್ ಆಗಿರೋದು, 10ನೇ ತಾರೀಕಿದು ಕ್ಲೋಸ್ ಆಗಿದೆ. ಇದಕ್ಕೆ ಒಂದು ಒಳ್ಳೆ ಡಿಮ್ಯಾಂಡೇ ಬಂದಿದೆ ಅನ್ಬೋದು. ಮೊದಲನೇ ದಿನನೇ ಹೆಚ್ಚು ಕಡಿಮೆ ಒಂದು 2 ಪಟ್ಟಷ್ಟು ಹತ್ತಿರ ಇದು ಸಬ್ಸ್ಕ್ರಿಪ್ಷನ್ಸು ಆಗಿದೆ ಅಂತ ನ್ಯೂಸ್ ಬರ್ತಾ ಇದೆ. ಸೊ ಈ ವಿಡಿಯೋ ನೋಡಿದ್ದಕ್ಕೆ ತಮಗೆಲ್ಲರಿಗೂ ತುಂಬ ಧನ್ಯವಾದ. ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ತಮಗೆಲ್ಲರಿಗೂ ತುಂಬ ಧನ್ಯವಾದ.